ಎಲ್ಟು ಮುತ್ತ ಎಂಬ ಕೊಡಗಿನ ಹಿನ್ನೆಲೆಯುಳ್ಳ ಕನ್ನಡ ಚಲನಚಿತ್ರವು ಹೈಫೈ ಸ್ಟುಡಿಯೋಸ್ ಮತ್ತು ಎಸಿಇ 22 ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ಬಿಡುಗಡೆ ಸಿದ್ಧಗೊಂಡಿದ್ದು, ಇದರ ಟೀಸರ್ ನವಿಲು ಮತ್ತು ಕಾಳಿಂಗ ಹಾವಿನ ಕತೆ ಹೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಅದ್ದೂರಿಯಾಗಿ ಆಡಿಯೋ ಲಾಂಚ್ ಕಾರ್ಯಕ್ರಮ ನಡೆದಿದ್ದು, ಸಿನಿಮಾದ ಟ್ರೈಲರ್ ಯೂಟ್ಯೂಬ್ನಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಈ ಸಿನಿಮಾದ ಕಥಾ ವಸ್ತುವನ್ನ ತೆರೆಯ ಮೇಲೆ ತರಲು ನಿರ್ದೇಶಕ ಸೂರ್ಯ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಎಂದು ಖ್ಯಾತ ನಟ ನವೀನ್ ಡಿ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು. ಆಗಸ್ಟ್ ಫಸ್ಟಿಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು ಒಂದು ಪಾತ್ರ ಮಾಡಿದ್ದೇನೆ, ಎಲ್ಟು ಮುತ್ತ. ಈ ಇದರದ್ದು ಹೆಸರು ಕೇಳುವಾಗ ನಿಮಗೆ ವಿಭಿನ್ನವಾಗಿ ಕಾಣಬಹುದು. ಈ ಸಿನಿಮಾ ಕೂಡ ಹಾಗೆ ಇದೆ, ವಿಭಿನ್ನವಾಗಿದೆ. ಎಲ್ಟು ಮುತ್ತ ಅಂದ್ರೆ ನಾವು ಏನು ಇಲ್ಲಿ ಮಂಗಳೂರಲ್ಲಿ ನಮ್ಮ ಭಾಷೆಯನ್ನು ಕನ್ನಡದಲ್ಲಿ ಬೇರೆ ರೀತಿಯಲ್ಲಿ ತೋರಿಸ್ತೇವೆ, ಹಾಗೆಯೇ ಮಡಿಕೇರಿಯ ಕನ್ನಡವನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಬಟ್ ಈ ಸಬ್ಜೆಕ್ಟ್ ಅದರ ಬಗ್ಗೆ ನಮ್ದು ರೈಟರ್ ಹೇಳ್ತಾರೆ. ಎಲ್ಟು ಮುತ್ತ ಅಂದ್ರೆ ಒಂದು ಅದರಲ್ಲಿ ಬರುವಂತ ಪಾತ್ರಗಳು ಸಹ ವಿಭಿನ್ನವಾಗಿದೆ. ಬಾಬನಿ, ಪೊಣ್ಣೆ, ಇದೆಲ್ಲ ಪಾತ್ರಗಳೆಲ್ಲ ಅಲ್ಲಿದೊಂದು ಜನಾಂಗದ ಅಂದ್ರೆ ಅಲ್ಲಿದೊಂದು ಮುಗ್ಧ ಜನಾಂಗದ ಕಥೆಯನ್ನು ಇವರು ತಯಾರು ಮಾಡಿದ್ದಾರೆ. ಬಳಿಕ ಮಾತನಾಡಿದ ನಟ ಶೌರ್ಯ ಪ್ರತಾಪ್ ಅವರು, ಸಿನಿಮಾದ ಟೀಸರ್ ಅನ್ನ ನೋಡಿದ ಗಾಂಧಿನಗರದ ಮಂದಿ ಮತ್ತು ಕನ್ನಡದ ಸಿನಿ ಪ್ರಿಯರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ನಾನು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದೇನೆ ಎಂದು ಹೇಳಿ ತಿಳಿಸಿದ್ರು. ಸತ್ಯ ಶ್ರೀನಿವಾಸನ್ ಮತ್ತು ಪವೀಂದ್ರ ಮುತ್ತಪ್ಪ ನಿರ್ಮಾಣದ ಜೊತೆಗೆ ಇಡೀ ತಂಡವನ್ನ ಮುನ್ನಡೆಸುತ್ತಿದ್ದಾರೆ. ಅದ್ಭುತವಾದ ಸಂಗೀತ ನೀಡುವುದರ ಮೂಲಕ ಹೊಸ ಛಾಪನ್ನ ಮೂಡಿಸುವ ಭರವಸೆ ಪ್ರಸನ್ನ ಕೇಶ್ವರದ್ದಾಗಿದೆ. ಓವರಾಲ್ ಇದು ನೋಡಿದ್ರೆ ಈ ಕತೆ ಬಂದು ಕೊಡಗಲ್ಲಿ ಒಂದು ಭಾಗದಲ್ಲಿ ಅಂತ ನಡೆಯೋದು. ಕೊಡಗಿನ ಒಂದು ಭಾಗದಲ್ಲಿ ನೆಲಜಿ ಅಂತ ಒಂದು ಗ್ರಾಮ, ಅಲ್ಲಿ ಒಂದು ನಡೆಯುವಂತ ಒಂದು ಕತೆ ಇತ್ತು. ಮುತ್ತನ ಒಂದು ಪಾತ್ರದ ಸುತ್ತ ನಡೆಯುವ ಒಂದು ಕತೆ ಇತ್ತು. ಅವನು ಸಾವಿನ ಮನೆಯಲ್ಲಿ ಡೋಲ್ ನುಡಿಸಿ ಜೀವನ ಮಾಡುವಂತ ಒಂದು ಕ್ಯಾರೆಕ್ಟರ್ ಅದು. ಅಂದ್ರೆ ಅಷ್ಟು ಕಷ್ಟ ಇರುತ್ತೆ ಅನ್ನೋ ಒಂದು ವ್ಯಕ್ತಿ. ಆ ವ್ಯಕ್ತಿ ಜೀವನದಲ್ಲಿ ಒಂದು ಘಟನೆ, ಅದು ಫಿಕ್ಷನ್ ಅಂತ ತಂದಿದ್ದೀನಿ. ಇಲ್ಲಿ ಯಾವುದೇ ವ್ಯಕ್ತಿ ಸೆನ್ಸಿಟಿವ್ ಮ್ಯಾಟರ್ಸ್ ಯಾವುದೋ ಒಂದು ವರ್ಗಕ್ಕೆ ಯಾವುದೋ ಒಂದು ಕಮ್ಯುನಿಟಿಗೆ ಹೇಳ್ತಿರೋಲ್ಲ. ಇದು ಔಟರ್ ರೋಡ್ ಎಂಟರ್ಟೈನ್ಮೆಂಟ್ ಇರುವಂತ ಒಂದು ಪ್ಯಾಕೇಜ್ ಮೂವಿ ಇದು. ಅದು ಕೊಡಗಿನ ಒಂದು ಬ್ಯಾಕ್ ಡ್ರಾಪ್ ನ ಇಟ್ಕೊಂಡು ಕಥೆ ಹೇಳೋದು ಹೇಗಿರುತ್ತೆ ಅನ್ನೋದು, ಆ ನೇಚರ್ ನ ಬ್ಲೆಂಡ್ ಮಾಡಿಕೊಂಡು ಅಲ್ಲಿನ ಉಪ ಸಂಸ್ಕೃತಿಗಳು, ಅಲ್ಲಿನ ಜನಮನಗಳ ಜೀವನ ಒಡನಾಟಗಳು ಹೇಗಿರುತ್ತೆ, ಆ ನೇಚರ್ ಜೊತೆ ಹೇಗೆ ಹೊಂದ್ಕೊಂಡಿರ್ತಾರೆ. ನವೀನ್ ಪಾಟೀಲ್ ಅಣ್ಣ ನಮ್ಮಲ್ಲಿ ಸೂಪರ್ ಸ್ಟಾರ್, ಅವರು ಬಾಬ್ಲಿನ ಒಂದು ಕ್ಯಾರೆಕ್ಟರ್ನ ತುಂಬಾ ನಾವು ಫಸ್ಟ್ ಬರ್ದಾಗಲೇ ನಾನು ಡೈರೆಕ್ಟರ್, ನಾನು ಸಹ ಬರಹಗಾರ, ಡೈರೆಕ್ಟರ್ ನಾನು ಇಬ್ಬರು ಸೇರಿ ಬರೆದಿರೋದು. ಅಣ್ಣ ನನಗೆ ಫುಲ್ ಕ್ರೆಡಿಟ್ಸ್ ಕೊಟ್ಟರು, ಅದಕ್ಕೆ ಥ್ಯಾಂಕ್ಸ್. ಬಾಬಳಿನ ಪಾತ್ರ ನಾವು ಮೊಟ್ಟ ಮೊದಲ ಬಾರಿಗೆ ಅಣ್ಣನ ಒಂದು ವಿಭಿನ್ನತೆ ತಗೊಂಡು ಅವ್ರನ್ನ ಒಂದು ಬೇರೆ ರೀತಿ ತೋರ್ಸೋಕೆ ಪ್ರಯತ್ನ ಮಾಡಿದ್ದೀವಿ ಸಿನಿಮಾದಲ್ಲಿ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಪಾತ್ರ ಹೇಗೆ ಬಂದಿರ್ಬೋದು ಅಂತ. ಫಸ್ಟ್ ಟೈಮ್ ಇದು ನಮಗೆ ತುಂಬಾ ಖುಷಿ ಕೊಟ್ಟಂತ ಪಾತ್ರ ಬಾಬಳಿ ಅನ್ನೋದು. ಮತ್ತೆ ಕಾಪುರ ಸುದೀಪ್ ಸರ್ ಅವರು ಕೂಡ, ಕಾಪುರ ಸುದೀಪ್ ಅವರು ಗೊತ್ತಿಲ್ಲ ನಮಗೆ, ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ವಿಮರ್ಶೆ 3 ಜನ ನಮಗೆ ಸೂಪರ್ ಸ್ಟಾರ್ಸ್ ನಮ್ಮ ಮೂವಿಲಿ ತುಂಬಾ ಚೆನ್ನಾಗಿ ಪಾತ್ರಗಳೆಲ್ಲ ಮೂಡ್ ಬಂದಿದೆ.